ಎಸ್, ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಒಂದು ಶೋಭಾಯಾತ್ರೆ ಅಥವಾ ಮೆರವಣಿಗೆ ಈಗ ನಡೀತಾ ಇರೋದು. ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿದೆ. ಸೊ ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಇವತ್ತಿನಿಂದ ಅಭಿಮಾನೋತ್ಸವ ಕಾರ್ಯಕ್ರಮ ಇವತ್ತಿನಿಂದ ಶುರುವಾಗಿದೆ ಅಂತಲೇ ಅಂದ್ಕೊಳ್ಬಹುದು. ಸೊ ತೆರೆದ ವಾಹನದಲ್ಲಿ ಯಡಿಯೂರಪ್ಪನವರಿದ್ದಾರೆ. ಜನರತ್ತ ಕೈ ಬೀಸ್ತಾ ಮುಂದೆ ಹೋಗ್ತಾ ಇರೋದು. ಸೊ ಆ ನಿಟ್ಟಿನಲ್ಲಿ ನಾಳೆ ಇವತ್ತೇನು ನೋಡ್ತಾ ಇದ್ದೀವಲ್ಲ ಜನರನ್ನು, ಇದು ಕೇವಲ ಅಲ್ಲಿರುವಂಥ BJP ಕಾರ್ಯಕರ್ತರು ಮಾತ್ರ ಇವರು. ಸೊ ನಾಳೆ ಬರ್ತಾರೆ. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಯಡಿಯೂರಪ್ಪನವರ ಅಭಿಮಾನಿಗಳು ನಾಳೆ ಚಿತ್ರದುರ್ಗದಲ್ಲಿ ಇರ್ತಾರೆ. BJP ಅವರು ಹೇಳಿರೋ ಪ್ರಕಾರ ಬರೋಬ್ಬರಿ 140 ಅಂದರೆ 10 ಲಕ್ಷ ಜನ ಇಲ್ಲಿ ಸೇರುವಂಥ ಸಾಧ್ಯತೆ ಇದೆ. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗ ಪುರ ಪ್ರವೇಶ ಆಗಿರೋದು ಯಡಿಯೂರಪ್ಪನವರದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ, ಅವರನ್ನು ಸ್ವಾಗತಿಸಿಕೊಂಡಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು, ಬ್ರಾಹ್ಮಣ ಸಮಾಜ, ದಲಿತ ಸಮಾಜದ ಎಲ್ಲರೂ ಕೂಡ ಬಂದು ಅವ್ರನ್ನ ಸ್ವಾಗತಿಸಿರುವುದು. ಒನಕೆ ಹಿಡಿದ ಮಹಿಳೆಯರು, ನೇಗಿಲು ಹಿಡಿದು ರೈತರು ಯಡಿಯೂರಪ್ಪನವರನ್ನು ಸ್ವಾಗತಿಸಿದ್ದಾರೆ. ಅಂದರೆ ಯಡಿಯೂರಪ್ಪನವರು ರೈತರಿಗೆ ಕೊಟ್ಟಂಥ ಕೊಡುಗೆ ಆಗಿರಬಹುದು, ಜೊತೆಗೆ ಮಹಿಳೆಯರಿಗೆ ಕೊಟ್ಟಂಥ ಕೊಡುಗೆ ಆಗಿರಬಹುದು. ವಿದ್ಯಾರ್ಥಿನಿಯರು ಶಾಲೆಗೆ ಬರಲ್ಲ ಅಂತ ಅಂದಾಗ ಅವರಿಗೆ ಸೈಕಲ್ ವಿತರಣೆ ಮಾಡಿದರು ಯಡಿಯೂರಪ್ಪನವರು ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಸೊ ಅದಾದ ನಂತರ ಹೆಚ್ಚಾಗಿ ಮಹಿಳೆಯರು ಅಥವಾ ಹೆಣ್ಮಕ್ಳು ಶಾಲೆಗೆ ಬರಬೇಕು ಅಂತ ಹೇಳಿ ಅವ್ರ ಉದ್ದೇಶ ಆಗಿತ್ತು. ಯಡಿಯೂರಪ್ಪನವರು ಪ್ರತಿಯೊಬ್ಬರನ್ನೂ ಕೂಡ ಆಲಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಭಾವುಕರಾದಂತೆ ಕಂಡು ಬರ್ತಾ ಇದೆ. ಅವರು ಜನರತ್ತ ಕೈ ಮುಗಿತಾ ಇದ್ದಾರೆ. ಎಲ್ಲ BJPಯ ನಾಯಕರು ಕೂಡ ಅವ್ರ ಜೊತೆಗಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅಭಿಮಾನಿಗಳು ಹೂವಿನ ಹಾರವನ್ನು ಕೊಡ್ತಾ ಇರೋದು ಕೆಳಗಡೆಯಿಂದ, ಅದನ್ನು ವಿಜಯೇಂದ್ರ ಅವರು ಸ್ವೀಕರಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು ಯಡಿಯೂರಪ್ಪನವರಿಗೆ ಅಂತ ಹೇಳಿ ಪ್ರೀತಿಯಿಂದ ತಂದಿದ್ದಾರೆ ಅಭಿಮಾನಿಗಳು. ಸೊ ಸಹಜವಾಗಿ ಯಡಿಯೂರಪ್ಪ ಅಂತ ಹೆಸರು ಕೇಳಿ ಬಂದಾಗ ಹುಟ್ಟು ಹೋರಾಟಗಾರ ಅಂತ ಕರೀತಾರೆ. ಜೊತೆಗೆ ರಾಜ್ಯದ ಪ್ರಬಲ ಸಮುದಾಯದ ಒಬ್ಬ ಪ್ರಶ್ನಾತೀತ ನಾಯಕ ಅಂತ ಕೂಡ ಕರೀತಾರೆ. ಸೊ ಅಂಥ ಒಬ್ಬ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರಿಗೆ ರಾಜಕೀಯದಲ್ಲಿ 50 ವರ್ಷ ಅನುಭವ, 50 ವರ್ಷ ತುಂಬಿದೆ ಈಗ. ಹಾಗಾಗಿ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈಗ ಮಧ್ಯ ಕರ್ನಾಟಕ ಚಿತ್ರದುರ್ಗ ಅಂತ ಬಂದಾಗ ಸೊ ಅಲ್ಲೆಲ್ಲ ಜನ ಬರುವಂಥ ಅವಕಾಶಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಹತ್ತಿರವಾಗುವಂಥ ಒಂದು ಜಿಲ್ಲೆ ಅದು ಚಿತ್ರದುರ್ಗ. ಸೊ ಹಾಗಾಗಿನೇ ಚಿತ್ರದುರ್ಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ರಾಜ್ಯದ BJP ನಾಯಕರು ಭಾಳಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಸೊ ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನೋದು ಎಲ್ಲ BJP ನಾಯಕರ ಒಂದು ಆಸೆ, ಗುರಿ. ಸೊ ಅದೇ ರೀತಿಯಾಗಿ ಈಗ ಆರಂಭ ಆಗಿದೆ ಇವತ್ತು. ಸೊ ನಾಳೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇರುತ್ತೆ. ಪೂರ್ಣ ಕುಂಭ ಹೊತ್ತಂಥ ಮಹಿಳೆಯರನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಪೂರ್ಣ ಕುಂಭ ಹೊರುವ ಮುಖೇನ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಾರೆ. ಮುಂದೆ ಯಡಿಯೂರಪ್ಪನವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನೇಗಿಲು ಹೊತ್ತ ರೈತರು ಕೂಡ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ.